ಒಳ್ಳೆ ಖುಷಿ ಅನಿಸುತ್ತೆ ಮೇಡಮ್ ನಿಮಗೆ. ನಮ್ಮ ಸರ್ ಪರವಾಗಿ ನಮ್ಮ ಬಾಸ್ ಪರವಾಗಿ ನಾವು ಬ್ಲಡ್ ಡೊನೇಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಮೇಡಮ್. ಕೊಟ್ಟಿದ್ದೀವಿ ಇವಾಗ. ಪ್ರತಿ ವರ್ಷನೂ ಬರ್ತೀರಾ ಹೇಗೆ ಇಲ್ಲಿ? ಹಾಂ ಮೇಡಮ್, ಪ್ರತಿ ವರ್ಷವೂ ಕೂಡ ಬರ್ತೀವಿ ಮೇಡಮ್. ಪ್ರತಿ ವರ್ಷ ಬಂದ್ಬಿಟ್ಟು ಬ್ಲಡ್ ಡೊನೇಟ್ ಹಾಂ ಮೇಡಮ್, ಬ್ಲಡ್ ಡೊನೇಟ್ ಮಾಡಿಬಿಟ್ಟು ಹೋಗ್ತೀವಿ ಮೇಡಮ್. ಪ್ರತಿ ವರ್ಷ ಬರ್ತೀವಿ. ಹೇಗೆ ಅನಿಸುತ್ತೆ ತಮಗೆ? ಒಳ್ಳೆ ಖುಷಿ ಅನಿಸುತ್ತೆ ಮೇಡಮ್. ಒಳ್ಳೆ ಜನಸಾಗರ ಇದೆ ಬಾಸು. ನೋಡೋಕ್ಕೆ ಅಭಿಮಾನಿಗಳು ಭಾಳ ಜನ ಬಂದಿದ್ದಾರೆ. ಒಳ್ಳೆ ಖುಷಿ ಅನಿಸುತ್ತೆ ಮೇಡಮ್ ನಮಗೆ. ನೀವು ಒಬ್ಬರೇ ಬಂದಿರೋದು ಫ್ಯಾಮಿಲಿ? ಇಲ್ಲ ಮೇಡಮ್, ನಾವು ಒಬ್ಬರೇ ಬಂದಿರೋದು. ಹಾಂ ಮೇಡಮ್. ಒಂದು ಕಡೆ ಅವರ ಹುಟ್ಟುಹಬ್ಬ ಇದೆ ಅನ್ನೋದು ಒಂದು ಕಡೆ ಖುಷಿ ಇದೆ, ಹಾಂ, ಖುಷಿ. ಅನ್ನೋದು ಒಂದು ನೋವಿದೆ. ಹೌದು ಮೇಡಮ್, ಹೌದು ಮೇಡಮ್. ಅವ್ರು ಇಲ್ಲ ಅಂತ ಒಂದು ಇದು ಇದೆ, ಒಂದು ದುಃಖ ಇದೆ ಮೇಡಮ್. ಏನು ಮಾಡೋಕ್ಕಾಗಲ್ಲ ಮೇಡಮ್. ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಸರ್? ನಮಗೆ ಪವರ್ ಸಿನಿಮಾ ಭಾಳ ಇಷ್ಟ ಮೇಡಮ್. ಪವರ್ ಬಾಸ್. ಓವರಾಲ್ ಆಗಿ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಏನು ಹೇಳ್ತೀರಾ ತಾವು? ಪವರ್ ಸಿನಿಮಾದಲ್ಲಿ ಒಳ್ಳೆ ಪೊಲೀಸ್ ಡ್ರೆಸ್ಸಲ್ಲಿ ಇದ್ದಾರೆ ಮೇಡಮ್. ಅವರು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ರಾಜ್ಕುಮಾರ್ ಸಿನಿಮಾ ಕೂಡ ಹಾಗೆ ಮೇಡಮ್. ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ಯಾಮಿಲಿ ಬಗ್ಗೆ ಆಗಲಿ ಒಳ್ಳೆ ಚೆನ್ನಾಗಿ ಇಂಪ್ರೆಷನ್ ಆಗಿದೆ ಮೇಡಮ್. ಅಪ್ಪು ಬಗ್ಗೆ ಹೇಳ್ಬೇಕಂದ್ರೆ ಭಾಳನೇ ಇದೆ ಮೇಡಮ್. ಮಾತಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದು ಮೇಡಮ್. ಅವರು ನಮ್ಮ ನೆಚ್ಚಿನ ನಾಯಕ ನಟ ಮತ್ತು ಎಲ್ಲರಿಗೂ ಆದರ್ಶ ವ್ಯಕ್ತಿ. ಹಾಗಾಗಿ ಅವ್ರು ಹೇಳೋ ದಾರಿಯಲ್ಲಿ ಒಂದು ನಡೆಯೋದು ಅಂತ ಆಸೆ ಒಂದಷ್ಟೇ. ಈಗ ಅವ್ರು ಹೇಳಿದರು, ಡಾಕ್ಟರ್ ರಾಜ್ಕುಮಾರ್ ಹೇಳಿದರು, ಎಲ್ಲ ದಾನಕ್ಕೆ ನೇತ್ರದಾನ, ರಕ್ತದಾನ ಮಾಡಿ ಒಳ್ಳೆಯದಾಗುತ್ತೆ ಅಂತ. ಸೊ ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ ಅಂದರೆ, ಈಗ ನಮ್ಮ ಬ್ಲಡ್ 4 ಜನಕ್ಕೆ ಉಪಯೋಗ ಆಗುತ್ತೆ ಖಂಡಿತ ಕೊಡ್ಬೋದು, ತಪ್ಪಿಲ್ಲ. ಈಗ ಅವರು ಅಪ್ಪು ಅವರು ಶಾಂತಿಧಾಮದ ಕ್ರಿಯೇಟ್ ಮಾಡಿ ಸಾವಿರಾರು ಮಕ್ಕಳಿಗೆ ಅನುದಾನ ಮಾಡಿದ್ದಾರೆ, ಒಳ್ಳೆ ರೀತಿ ಬದುಕಿದ್ದಾರೆ. ಸೊ ನಾವು ಅವ್ರ ರೀತಿ ಒಂದು ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರ ದಾರಿಯಲ್ಲಿ ನಡಿಬೇಕು ಅನ್ನೋ ಆಸೆ ಅಷ್ಟೇ ಎಷ್ಟು ವರ್ಷದಿಂದ ಸರ್ ಬೇಡ್ಕೊಳ್ತಾರೆ ಮೇಡಮ್. ಆಲ್ಮೋಸ್ಟ್ 5 ಇಯರಿಂದ ಕೊಡ್ತಾಯಿದ್ದೀನಿ. ಒಂದು ಕಡೆ ಪುನೀತ್ ರಾಜ್ಕುಮಾರ್ ಸರ್ ಬರ್ಡೇ ಇದೆ ಅನ್ನೋ ಒಂದು ಕಡೆ ಖುಷಿ ಇದೆ, ಅವ್ರು ಇಲ್ಲ ಅನ್ನೋದು ಇಲ್ಲ ಅನ್ನೋ ಒಂದು ದುಃಖ ಇರುತ್ತೆ. ಏನು ಅನಿಸುತ್ತೆ ಅವ್ರಿಗೆ? ಇರಬೇಕು ಇಷ್ಟು ಇನ್ನೂ ತುಂಬ ಅಂತ ಅನಿಸುತ್ತೆ. ಇನ್ನು ಇದ್ರ ತುಂಬ 4 ಜನಕ್ಕೆ ಬಡವರಿಗೆ ಉಪಯೋಗ ಆಗೋದು, ಅನುಕೂಲ ಆಗೋದು. ಸೊ ಅವ್ರನ್ನ ಕಳ್ಕೊಂಡು ಹೇಳಿಕ್ಕಾಗಲ್ಲ, ಅದು ಫೀಲಿಂಗು. ಈಗ ಪುನೀತ್ ರಾಜ್ಕುಮಾರ್ ಸರ್ ಹಲವಾರು ಸಮಾಜಮುಖಿ ಕೆಲಸಗಳು ಮಾಡಿದ್ದಾರೆ. ಅದೊಂದು ಆದರ್ಶ ತಗೊಂಡು ನೀವು ಕೂಡ ಬ್ಲಡ್ ಡೊನೇಟ್ ಮಾಡಿರೋದು ಹೇಗೆ ಸರ್? ಅಲ್ಲ, ಖಂಡಿತ. ಯಾಕೆಂದರೆ ಈಗ ನಾವು ಹೋಗಿ ಬರೋದಕ್ಕಿಂತ ಒಬ್ಬರು ಮಾಡಿದ್ದಾರೆ ಅನ್ನೋದಕ್ಕಿಂತ ಮಾಡಬಾರ್ದು, ನಮ್ಮ ಮನಸ್ಸಿಂದ ಬರಬೇಕು. ಸೊ ಈಗ ಅವ್ರು ಮಾಡಿ ತೋರಿಸಿದ್ದಾರೆ, ಅದನ್ನು ನಡೆಸ್ಕೊಂಡು ಹೋಗೋದು ಅದು ಎಲ್ಲ ಅಭಿಮಾನಿಗಳಿಗೂ ಚಿರುಣಿ ಇರುತ್ತೆ. ಪುನೀತ್ ರಾಜ್ಕುಮಾರ್ ಸರ್ ಎಲ್ಲ ಅಭಿಮಾನಿಗಳು ತಾವೇನು ಹೇಳ್ತಾರೆ ಸರ್? ಹೇಳೋದೊಂದು ಸಂದೇಶ ಕೊಡೋದು. ಎಲ್ಲ ಅಭಿಮಾನಿಗಳು ಅವ್ರದ್ದು ಆದರ್ಶದಲ್ಲಿ ನಡೀರಿ, ಮತ್ತು ಫ್ಯಾನ್ ಫಾಲೋವರ್ ಬೇಡ. ಪುನೀತ್ ರಾಜ್ಕುಮಾರ್ ಯಾವ ರೀತಿ ಒಬ್ಬ ಹೀರೋಗಳನ್ನಾಗಲಿ ಹೀರೋಯಿನ್ಗಳಾಗಲಿ ಪ್ರತಿಯೊಂದು ಸಿನಿಮಾ ಇಂಡಸ್ಟ್ರಿ ಪ್ರೀತಿಸಿದ್ರು, ಅದೇ ರೀತಿ ಪ್ರೀತಿಸಿ ಸಿನಿಮಾ ಇಂಡಸ್ಟ್ರಿ ಉಳಿಸಿ. ಹೇಗೆ ಅನಿಸಿದೆ ನಮಗೆ? ಖುಷಿ ಇದೆ. ಪ್ರತಿ ವರ್ಷವೂ ಸರ್ ಬರ್ಡೇ ಕೊಡ್ತೀರಾ ಹೇಗೆ? ನೆಕ್ಸ್ಟ್ ವರ್ಷದಿಂದ ಕೊಡ್ತೀನಿ.